ಫುಟ್ಪಾತ್ಗಳನ್ನ ಟಿಕ್ ಪಕ್ಕಿದಲ್ಲ ಹೊಡಿತಾ ಇದ್ದಾರೆ. ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೇದಾಗುತ್ತೆ ಅಂದರೆ ಇರಲಿ, ಆಗಲಿ. ಎಲ್ಲ ಕಡೆ ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸಲೇಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಎಷ್ಟು ಸಾವಿರ ಕಿಲೋಮೀಟರ್ ಫುಟ್ಪಾತ್ ಇದೆ. ಎಷ್ಟಿದೆ ಯಾರಿಗೆ ಗೊತ್ತಿಲ್ಲ, ಯಾರು ಮೆಜರ್ ಮಾಡ್ತಾ ಇಲ್ಲ. ನಮ್ಮ ಸಿಟಿ ಡಿಸೈನಲ್ಲಿ ಪೆಡೆಸ್ಟ್ರಿಯನ್ ಫೋಕಸ್ ಇಲ್ಲ. ಆಕ್ಚುಲಿ ಜನ ಸಮಸ್ಯೆ ಗೊತ್ತಾಗಲ್ಲ. ರನ್ನಿಂಗ್ ಟೈಮಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಯಾರು ತಪ್ಪು? ಆ್ಯಂಡ್ ನಾವು ರನ್ನಿಂಗ್ ಮಾಡುವಾಗ ವಿ ಕ್ಯಾನ್ ಗೆಟ್ ಕಿಲ್ಡ್. ಈ ಫಸ್ಟ್ ಟೈಮ್ ಫಾರಿನ್ ಹೋಗಿದ್ರೆ ಫಸ್ಟ್ ಇಂಪ್ರೆಷನ್ ಕ್ಲೀನ್ ಆಗಿದೆ. ಸೊ ವಿಧಾನಸೌಧ ಮುಂದೆ ಕಸ, ಬ್ಯಾಂಗ್ಳೂರ್ ಪ್ಯಾಲೇಸ್ ಮುಂದೆ ಕಸ, ನೀವು ಏನು ತೋರಿಸ್ತೀರಾ? 25 to 30% ಆಫ್ ಬೆಂಗಳೂರು ಅವರಿಗೆ ಡೋರ್ ಟು ಡೋರ್ ಕಲೆಕ್ಷನ್ ಸಿಕ್ಕಲ್ಲ, ಬಿಕಾಸ್ ಅವ್ರ ಮನೆಯಲ್ಲಿರಲ್ಲ. ಸೊ ಗೌರ್ಮೆಂಟ್ ವರ್ಕ್ಸ್ ಇನ್ ಮಾರ್ನಿಂಗ್, ಪಬ್ಲಿಕ್ ವರ್ಕ್ಸ್ ಎಟ್ ನೈಟ್. ಸಿಟಿಯ ಪ್ರತಿಯೊಂದು ಸಮಸ್ಯೆಗೂ ಸರ್ಕಾರ ಪರಿಹಾರ ಅಲ್ಲ. ನೀವು ಸ್ವಿಗ್ಗಿ ಆರ್ಡರ್ ಮಾಡಿದರೆ, ಝೊಮ್ಯಾಟೊ ಆರ್ಡರ್ ಮಾಡಿದರೆ, ಅವ್ರು ಟೂ ವೀಲರಲ್ಲಿ ರಾಂಗ್ ಸೈಡ್ ಡ್ರೈವಿಂಗ್ ಬರ್ತಾರೆ. ನಾವು ಯಾಕೆ ಸ್ಟಾಪ್ ಮಾಡ್ತೀವಿ? ನಾವು ಯಾಕೆ ಅದ್ರ ಬಗ್ಗೆ ಧರ್ನಾ ಯಾರು ಮಾಡ್ತಾರೆ? ಅವರು ಬಡವರು ಅಲ್ಲ, ಅವರು ಬಿಸ್ನೆಸ್ ಮಾಡ್ತಾರೆ. 1 ವರ್ಷ ಆದಮೇಲೆ ನೋಡಿ, ನಮ್ಮ ಪ್ಲಾನಿಂಗಲ್ಲಿ ಚೇಂಜ್ ಆಗುತ್ತೆ, ನಮ್ಮ ಪಾಲಿಸಿ ಚೇಂಜ್ ಆಗುತ್ತೆ. IPL ನಡಿಬೇಕಾದ್ರೆ RCB ಅಂತ ಒಂದು ಕ್ಯಾಂಪೇನ್ ಮಾಡಿದ್ರು, ರಸ್ತೆ ಕ್ಲೀನ್ ಅಪ್ ಬೆಂಗಳೂರು ಅಂತ. ರೋಡಲ್ಲಿ ಬರೋ ಕಸನೆಲ್ಲ ಕ್ಲೀನ್ ಮಾಡೋದು. ಕಸ ಪಾಯಿಂಟ್ ಟು ಕಾಫಿ ಪಾಯಿಂಟ್. ನಮ್ತನ ಅನ್ನೋದು ಕಮ್ಮಿ ಆಗ್ತಾ ಇದೆ. ಇಲ್ಲಿರೋ ಜನ ಬೆಂಗಳೂರು ತುಂಬ ಕಾಸ್ಟ್ಲಿ ಆಗ್ತಾ ಇದೆ, ದಟ್ಟು ಆಗ್ತಾ ಇದೆ, ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತೇಳಿ ಚಿಕ್ಕ ಚಿಕ್ಕ ಊರುಗಳಿಗೆ ಹೋಗ್ತಾ ಇದ್ದಾರೆ. ಈ ಸಲ ಫುಟ್ಪಾತ್ ನಮ್ಮದೇ ಅಷ್ಟೇ. ನಾಯಕ ವಿತ್ ವಿನಾಯಕ ಸೀಸನ್ 5 ಈ ಒಂದು ಹೊಸ ಸೀಸನ್ಗೆ ಸ್ವಾಗತ, ಸುಸ್ವಾಗತ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಟ್ರೆಂಡ್ ಆದಂತಹ ಒಂದು ವಿಷಯ ಅಂದರೆ ಫುಟ್ಪಾತ್ಗಳನ್ನು ಸಿಕ್ಪಕ್ಕಿದಲ್ಲ ಹೊಡಿತಾ ಇದ್ದಾರೆ, ಎಲ್ಲ ಕಡೆ ಎತ್ತಂಗಡಿ ಮಾಡಿಸ್ತಾ ಇದ್ದಾರೆ ಅಂತ ಎಲ್ಲ ನ್ಯೂಸ್ ಚಾನಲ್ಲು ದಬಾಯಿಸಿದ್ದು. ಆದರೆ ಯಾಕೆ ಮಾಡ್ತಾ ಇದ್ದಾರೆ ಇದನ್ನು ಅಂತ ನಾವು ಯಾವತ್ತಾದ್ರು 1 ಸೆಕೆಂಡ್ ಯೋಚನೆ ಮಾಡಿದ್ದೀವ? ಇತ್ತೀಚೆಗೆ ಬಂದಿರೋಂಥ ಡೇಟಾ ಪ್ರಕಾರ ವರ್ಷಕ್ಕೆ ಕಮ್ಮಿ ಅಂದರೂ 300 ಜನ ಬರೀ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗೋರೆ ಸತ್ತಿದಾರಂತೆ. ಸಾವಿರಾರು ಆಕ್ಸಿಡೆಂಟ್ಸು, ಇಂಜುರೀಸ್ಗಳಾಗಿದೆ. ಹಾಗಾಗಿ ಒಂದು ಸಿಟಿನಲ್ಲಿ ಒಂದು 80ರಿಂದ 85 ಲಕ್ಷ ಗಾಡಿಗಳು ರೋಡ್ ಮೇಲೆ ಓಡಾಡಿದ್ರೆ ಬಡವರು ಅಥವಾ ಹತ್ತಿರ ಕಮ್ಯೂಟ್ ಮಾಡೋರು ಫುಟ್ಪಾತ್ ಮೇಲೆ ತಾನೇ ನಡ್ಕೊಂಡು ಹೋಗಬೇಕು. ಹಾಗಾಗಿ ಫುಟ್ಪಾತ್ಗೆ ಒಬ್ಬರು ಮೇಯರ್ ಇದ್ದಾರೆ. ಆ ಮೇಯರ್ನ ನಾನು ಈ ದಿವಸ ನಮ್ಮ ಶೋನಲ್ಲಿ ಕರೆಸಿ ಇದ್ರ ಬಗ್ಗೆ ಮಾತಾಡೋಣ ಅಂತ. ವಾರ್ಮ್ ವೆಲ್ಕಮ್ ಟು ಬೆಂಗಳೂರ್ಸ್ ಫುಟ್ಪಾತ್ ಮೇಯರ್ ಮಿಸ್ಟರ್ ಅರುಣ್ ಪೈ. ಸರ್ ನಮಸ್ಕಾರ. ಸರ್ ಫಸ್ಟ್ ಕ್ಲಾರಿಫಿಕೇಶನ್, ನಾವು ಸೆಲ್ಫ್ ಅಪಾಯಿಂಟೆಡ್ ಫುಟ್ಪಾತ್ ಮೇಯರ್, ಇಟ್ ನಾಟ್ ಎಲೆಕ್ಟೆಡ್, ನಾಟ್ ಚೋಸನ್ ಮೇಡ್. ನಾವೇ ಡಿಸೈಡ್ ಮಾಡಿದ್ವಿ ನಾವು ಮೇಯರ್ ಅಂತ. ಯು ಕ್ಯಾನ್ ಬಿಕಮ್ ದ ಮೇಯರ್ ಇಫ್ ಯು ವಾಂಟ್. ಅಯ್ಯೋ ಬೇಡ ಸರ್, ಎವ್ರಿ ಒನ್ ಶುಡ್ ಬಿಕಮ್ ಅವರ್ ಆಫ್ ದೇರ್ ಸ್ಟ್ರೀಟ್, ದೇ ಶುಡ್ ಬಿಕಮ್ ದ ಮೇಯರ್. ಖಂಡಿತ. ಬಟ್ ಇವರ ಒಂದು ಇನಿಷಿಯೇಟಿವ್ ಅಂದರೆ ಹಲವು ವರ್ಷಗಳ ಮುಂಚೆ ಇವರು ಬೆಂಗಳೂರನ್ನ ನಡೆಯೋ ಹಾಗೆ ಮಾಡಬೇಕು ಅಂತ ಹೇಳಿ ಒಂದು ಪಣ ತೊಡ್ತಾರೆ. ಇವರೊಬ್ಬರೇ ಅಲ್ಲ, ಇವರ ಒಂದು ತಂಡ ಇದೆ. ಇತ್ತೀಚೆಗೆ IPL ನಡಿಬೇಕಾದ್ರೆ RCB ಅಂತ ಒಂದು ಕ್ಯಾಂಪೇನ್ ಮಾಡಿದ್ರು, ರಸ್ತೆ ಕ್ಲೀನಪ್ ಬೆಂಗಳೂರು ಅಂತ. ರೋಡಲ್ಲಿ ಬರೋ ಕಸನೆಲ್ಲ ಕ್ಲೀನ್ ಮಾಡಿದ್ರು. ಈ ಥರ ಒಬ್ಬರು ವ್ಯಕ್ತಿ ತನ್ನ ಮನೆಯ ಕೆಲಸವನ್ನು ಬಿಟ್ಟು ಸಮಾಜದ ಕೆಲಸದ ಕಡೆ ಒಂದು ಸ್ವಲ್ಪ ಗಮನ ವಹಿಸಿ ನಮಗೆ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇವ್ರ ವ್ಯಕ್ತಿತ್ವ ಏನು, ಇವ್ರ ಸಾಧನೆಗಳೇನು, ಬನ್ನಿ ಅವ್ರ ಇಂಟ್ರೊಡಕ್ಷನ್ ನೋಡ್ಕೊಂಡು ಬರೋಣ. ನಮ್ಮ ಈ ದಿವಸದ ಗೆಸ್ಟ್ ಕಳೆದ 20 ವರ್ಷಗಳಿಂದ ಬೆಂಗಳೂರನ್ನು ಇನ್ನಷ್ಟು ಸುಂದರ, ಸ್ವಚ್ಛ ಮತ್ತು ಜನಸ್ನೇಹಿ ನಗರವನ್ನಾಗಿಸಲು ನಿರಂತರವಾಗಿ ಶ್ರಮಿಸುತ್ತಿರುವ ವ್ಯಕ್ತಿ ಅರುಣ್ ಪೈ. 2005ರಲ್ಲಿ ಬ್ಯಾಂಗ್ಳೂರ್ ವಾಕ್ಸ್ ಅನ್ನು ಆರಂಭಿಸಿ ಬೆಂಗಳೂರಿನ ಇತಿಹಾಸ ಮತ್ತು ಪರಂಪರೆಯನ್ನ ಸಾವಿರಾರು ಜನರಿಗೆ ಪರಿಚಯ ಮಾಡಿಕೊಟ್ಟವರು. 2010ರಲ್ಲಿ ದ ಅಗ್ಲಿ ಇಂಡಿಯನ್ ಎಂಬ ಅನಾಮಧೇಯ ನಾಗರಿಕ ಚಳುವಳಿಯ ಪ್ರಮುಖ ಸಂಸ್ಥಾಪಕರಲ್ಲಿ ಒಬ್ಬರಾಗಿ ನಗರದ ಸಾವಿರಾರು ಕಸದ ತಾಣಗಳು, ಫ್ಲೈಓವರ್ಗಳು, ಮೆಟ್ರೋ ಕಂಬಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಪರಿವರ್ತಿಸುವ ಕಾರ್ಯದಲ್ಲಿ ಮೌನವಾಗಿ ಭಾಗಿಯಾಗಿದ್ದಾರೆ. 2024ರಿಂದ ಫುಟ್ಪಾತ್ ಮೇಯರ್ ಆಫ್ ಬೆಂಗಳೂರು ಆಗಿ BBMP ಮತ್ತು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜೊತೆಗೆ ನಗರದ ಪಾದಾಚಾರಿ ಮಾರ್ಗಗಳನ್ನು ಉತ್ತಮಗೊಳಿಸುವ ಕಾರ್ಯಕ್ಕೆ ಮುನ್ನಡೆ ನೀಡುತ್ತಿದ್ದಾರೆ. ಕರ್ನಾಟಕ ಸರ್ಕಾರದ ಪರವಾಗಿ G20 ಪ್ರತಿನಿಧಿಗಳಿಗೆ ಬೆಂಗಳೂರಿನ ಸಿಟಿ ಟೂರುಗಳನ್ನು ನಡೆಸಿದ ಅರುಣ್ ತಮ್ಮ ನಾಗರಿಕ ಸೇವೆಗಾಗಿ BBMPಯ
ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಜೊತೆಗೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ಸ್ವಚ್ಛ ಬೆಂಗಳೂರಿನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದು, ಅವರ ನಗರ ಪರಿವರ್ತನೆಯ ಕೆಲಸಕ್ಕೆ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಯೂ ಮೆಚ್ಚುಗೆ ದೊರೆತಿದೆ. ಲೆಟ್ಸ್ ಮೇಕ್ ಬೆಂಗಳೂರು ಅ ವಾಕಲೂರು, ಇದು ಅವರ ಕನಸಾಗಿದ್ದು, ಇವತ್ತು ಅದರ ಬಗ್ಗೆ ದೀರ್ಘವಾಗಿ ಚರ್ಚೆಯನ್ನು ನಡೆಸೋಣ. ಸೊ ಲೆಟ್ಸ್ ವೆಲ್ಕಮ್ ಅರುಣ್ ಪೈ ಟು ನಾಯಕ ವಿತ್ ವಿನಾಯಕ. ಸೋ ಮೆನಿ ಥಿಂಗ್ಸ್, ಸೆಲ್ಫ್ಲೆಸ್ ಥಿಂಗ್ಸ್ ನೀವು ಮಾಡಿರೋದು, ಸ್ವಾರ್ಥ ಇಲ್ದಿರೋ ಎಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಾ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಎರಡನೇದಾಗಿ ತುಂಬ ಜನ ನಿಮ್ಮನ್ನು ಬೈಕೋತಾ ಇರಬಹುದು, ಏನಪ್ಪ ನಾನು ಅಂಗಡಿ ಇಟ್ಕೊಂಡಿದ್ದೆ ಅಥವಾ ನಮ್ಮ ಫುಟ್ಪಾತ್ ಎಷ್ಟು ಚೆನ್ನಾಗಿತ್ತು ಎಲ್ಲ ಚೇಂಜ್ ಮಾಡಿಬಿಟ್ರಲ್ಲ ಅಂತ. ಈ ಫುಟ್ಪಾತ್ನ ಕ್ಲೀನಪ್ ಮಾಡುವಂತಹ ಒಂದು ಇನಿಷಿಯೇಟಿವ್ ಯಾಕೆ ಶುರು ಆಯಿತು ಸರ್ ಬೆಂಗಳೂರಲ್ಲಿ? ಫಸ್ಟ್ಲಿ ನಾವೇನು ಸೆಲ್ಫ್ಲೆಸ್ ಇಲ್ಲ, ಸೆಲ್ಫಿಶ್ಶು. ನಮಗೆ ಫುಟ್ಪಾತ್ ಬೇಕು, ಎಲ್ಲರಿಗೂ ಫೆಲ್ಸಿ ಇರಬೇಕು. ನಮಗೆ ಫುಟ್ಪಾತ್ ಮೇಲೆ ನಡ್ಕೋಕ್ಕೆ ಜಾಗ ಬೇಕು. ಸೊ ಐ ಆಮ್ ಸೆಲ್ಫಿಶ್, ದಟ್ಸ್ ಇಂಪಾರ್ಟೆಂಟ್. ಸೊ ನಾವು ಫುಟ್ಪಾತ್ ಮೇಯರ್ ಸೆಲ್ಫ್ ಅಪಾಯಿಂಟ್ ಯಾಕೆ ಗೊತ್ತಾ? ನಾವು 20 ವರ್ಷದಿಂದ ಬ್ಯಾಂಗ್ಳೂರ್ ವಾಕ್ಸ್ ಅಂತ ನಾವು ಟೂರ್ ಗೈಡ್, ಅಂದರೆ ನಾವು ಜನ ನಮ್ಮ ಊರು ತೋರಿಸ್ತಾ ಇದ್ದೀನಿ ಆನ್ ಫುಟ್ 20 ವರ್ಷ. ಅದು ನಮ್ಮ ಪ್ರೊಫೆಷನ್ನು. ಯಾರು ಬರ್ತಾರೆ ಬೇರೆ ದೇಶದಿಂದ, ಇಂಪಾರ್ಟೆಂಟ್ CEOs, ಪ್ರೈಮ್ ಮಿನಿಸ್ಟರ್ಸ್, G20 ಇದ್ದಾಗ 2 ವರ್ಷ ಬೆಂಗಳೂರಲ್ಲಿ 15 ಕಾನ್ಫರೆನ್ಸ್ ಇತ್ತು. ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ರೆಪ್ರೆಸೆಂಟೇಟಿವ್, ಐ ಟುಕ್ ಟೂರ್ಸ್ ಫಾರ್ ಸೀನಿಯರ್ ಡೆಲಿಗೇಟ್ಸ್. ಸೊ ನೋಡಿ, ನಾವು ಯಾರೋ 10 ಲೈಕ್ ಡೆಲಿಗೇಷನ್ ಆಫ್ 10 ಕಂಟ್ರೀಸ್ ಬರ್ತಾರೆ, ನಮ್ಮ ಬೆಂಗಳೂರು ಬರ್ತಾರೆ, ಅವರಿಗೆ ಒಂದು ತಾಜ್ ವೆಸ್ಟ್ ಎಂಡಲ್ಲಿ ಅವರಿಗೆ ಬೆಂಗಳೂರು ನೋಡಬೇಕು ವಾಕಿಂಗಲ್ಲಿ. ಬಿಕಾಸ್ ಎಲ್ಲ ದೇಶದಲ್ಲಿ ವಾಕಿಂಗ್ ಟೂರ್ ಇರುತ್ತೆ. ಈ ಲಂಡನ್ ಹೋಗಿ, ನ್ಯೂಯಾರ್ಕ್ ಹೋಗಿ ವಾಕಿಂಗ್ ಟೂರ್ ಇರುತ್ತೆ. ಸೊ ಅವರಿಗೆ ವಾಕ್ ಮಾಡಬೇಕು. ನಮ್ಮ ವೆದರ್ ಸ್ಪೆಷಲ್ ಇದೆ ಅಲ್ವಾ, ಸೊ ಯಾಕೆ AC ಗಾಡೀಲಿ ಹೋಗಿ ನೋಡಬೇಕು, ನಮ್ಗೆ ವಾಕ್ ಮಾಡಬೇಕು. ಸೊ ಲೀಲಾ ಪ್ಯಾಲೇಸ್ ಬರ್ತಾರೆ ಆ್ಯಂಡ್ ಹೇಳ್ತಾರೆ ನಮಗೆ 1 hour ವಾಕ್ ಮಾಡಬೇಕು, ನಿಮ್ಗೆ ಎಷ್ಟು ಬ್ಯೂಟಿಫುಲ್ ವೆದರ್ ಇದೆ. ಭಯ ಆಗೈತೆ ನಮ್ಮ ಗೌರ್ಮೆಂಟ್ಗೆ ಎಲ್ಲಿ ತೊಗೊಂಡು ಹೋಗ್ಬೇಕಂತೆ. ಸೊ ನಮ್ಗೆ ಕರೀತಾರೆ, ನೀವು ವಾಕ್ ಡಿಸೈನ್ ಮಾಡಿ ಅಂತ. ಸೊ ನಾನು ಒಂದು 20 ವರ್ಷದಿಂದ ಹೈ ಪ್ರೊಫೈಲ್ ಪೀಪಲ್ಗೆ ನಮ್ಮ ಬೆಂಗಳೂರು ಫುಟ್ಪಾತ್ ಮೇಲೆ ತೋರಿಸಿ, ಅದೇ ನಮ್ಮ ಪ್ರೊಫೆಷನು. ಎಷ್ಟು ಕಷ್ಟ ಗೊತ್ತಾ? ಕಸ ಇರುತ್ತೆ, ಡೆಬ್ರಿ ಇರುತ್ತೆ, ನಮ್ಮ ಫುಲ್ ಕಂಟ್ರಿ ಇಂಪ್ರೆಷನ್ ಹೋಗುತ್ತೆ. ನೀವು ವಿಧಾನಸೌಧ ಮುಂದೆ ಹೋಗಿದ್ರೆ ಕಸ ಸಿಗುತ್ತೆ, ಅದು 20 ವರ್ಷ ಮುಂಚೆ. ಸೊ ವಿಧಾನಸೌಧ ಮುಂದೆ ಕಸ, ಬ್ಯಾಂಗ್ಳೂರು ಪ್ಯಾಲೇಸ್ ಮುಂದೆ ಕಸ, ನೀವು ಏನು ತೋರಿಸ್ತೀರಾ? ಅವರೆಲ್ಲ ಕಸ ಫೋಟೋ ತೊಗೊಳ್ತಾರೆ, ಪ್ಯಾಲೇಸ್ ಫೋಟೋ ತೊಗೊಳ್ತಾ ಇಲ್ಲ. ಸೊ ಒಂದು 20 ವರ್ಷ ನಾವು ಫೈಟ್ ಮಾಡ್ತೀವಿ ನಮ್ಮ ಸರ್ಕಾರ ಜೊತೆ, ಅಟ್ಲೀಸ್ಟ್ ನಾವು ಟೂರಿಸ್ಟ್ ಪ್ಲೇಸಸ್ ಏನೋ ಟ್ರೈ ಮಾಡೋಣ. ಆಮೇಲೆ ನಮ್ಗೆ ಅರ್ಥ ಆಯಿತು ಯಾಕೆ ನಾವು ಕ್ಲೀನ್ ಮಾಡ್ತಾಯಿಲ್ಲ, ಏನೇನು ಪ್ರಾಬ್ಲಮ್ ಅರ್ಥ ಆಗಿದೆ. ಸೊ ನಮಗೆ ಯಾಕೆ ಆಕ್ಯುಪೇಷನಲ್ ಹಜಾರ್ಡ್, ಅಂದರೆ ನಾವು ನಮ್ಮ ಊರು ತೋರಿಸ್ಬೇಕು, ಅವ್ರು ಕಸ ನೋಡ್ತಾರೆ. ನೀವು ಟ್ರೈ ಮಾಡಿ ನಮ್ಮ ಊರಲ್ಲಿ 1 kilometer ವಾಕಿಂಗ್ ವಿದೌಟ್ ಎಂಬ್ಯಾರಿಸ್ಮೆಂಟ್. ಅಂದರೆ ನಾವು ಶೋ ಆಫ್ ಮಾಡಬೇಕು ನಮ್ಮ ಸಿಟಿಗೆ, ಆಗಲ್ಲ. ನಾವು ರಿಚೆಸ್ಟ್ ಏರಿಯಾ ಹೋಗಿ, ಸದಾಶಿವನಗರ್ ಹೋಗಿ, ಪ್ಯಾಲೇಸ್ ಆರ್ಚರ್ಡ್ಸ್ ಹೋಗಿ, ಕೋರಮಂಗ್ಲ ಹೋಗಿ, 100 ಮೀಟ್ರ್ ಆದಮೇಲೆ ಏನು ಪ್ರಾಬ್ಲಮ್ ಸಿಕ್ಕುತ್ತೆ. ಏನು ಪ್ರಾಬ್ಲಮು? ಅಡ್ಡ. ನಾನು ಹೇಳಿದಲ್ಲ, ಬೆಸ್ಕಾಮು, ಟ್ರಾನ್ಸ್ಫಾರ್ಮರ್. ಬೇರೆ ದೇಶದಲ್ಲಿ ಈ ಥರ ಇಲ್ಲ. ನೀವು ಬೇರೆ ದೇಶ ಹೋಗಿದ್ದೀರಾ? ನೀವು ಹೋಗಿದ್ದೀನಿ. ಅಮೆರಿಕ ಹೋಗಿದ್ದೀರಾ, ಯುರೋಪ್ ಹೋಗಿದ್ದೀರಾ? ನ್ಯೂಯಾರ್ಕ್ ಹೋಗಿದ್ದೀನಿ. ಸೊ ನೀವು ಫಸ್ಟ್ ಹೋಗಿದ್ರೆ ಏನು ಇಂಪ್ರೆಷನ್ ಸಿಕ್ಕುತ್ತೆ ನನಗೆ? ನೀವು ಬೇರೆ ದೇಶ ಹೋಗಿದ್ರೆ ಫಸ್ಟ್ ಇಂಪ್ರೆಷನ್ ಆಫ್ ದ ಕಂಟ್ರಿ ತುಂಬ ಕಾಸ್ಟ್ಲಿ ಅಂತ ಗೊತ್ತಾಯಿತು ಕಾಸ್ಟ್ಲಿ. ಬೇರೆ ಟ್ರಾವೆಲ್. ಕಾಸ್ಟ್ಲಿ ಒಂದು ಬೇರೆ. ಅದೇ ಕಾಸ್ಟ್ಲಿ ಇರೋದ್ರಿಂದ ಜನ ಅಲ್ಲಿ ಒಂದ ಮೆಟ್ರೋ ತಗೋತಾರೆ. ಇಲ್ಲ, ಫಸ್ಟ್ ಇಂಪ್ರೆಷನ್ ನೀವು ಫಸ್ಟ್ ಟೈಮ್ ಫಾರಿನ್ ಕ್ಲೀನ್ ಅಂತ. ಕ್ಲೀನ್ ಅಲ್ಲ, ಕರೆಕ್ಟ್. ನೀವು ಫಸ್ಟ್ ಟೈಮ್ ಫಾರಿನ್ ಹೋಗಿದ್ರೆ ಫಸ್ಟ್ ಇಂಪ್ರೆಷನ್ ಏನು? ಕ್ಲೀನ್ ಆಗಿದೆ. ಕ್ಲೀನ್ ಪ್ಲಸ್ ಆರ್ಡರ್ಲಿ, ಒಂಥರ ಏನೋ ರೂಲ್ಸ್ ಇದೆ, ರೂಲ್ಸ್ ಜನ, ಅದು ಫಸ್ಟ್ ಇಂಪ್ರೆಷನ್. ಬರೀ ಯುರೋಪ್ ಅಮೆರಿಕ ಇಲ್ಲ. ನೀವು ಶ್ರೀಲಂಕಾ ಹೋಗಿದ್ದೀರಾ? ಶ್ರೀಲಂಕಾ ನಾವು ಕೊಲಂಬೋ ಹೋಗಿದ್ವಿ. ನಮ್ಗೆ ಒಂದು ಆಶ್ಚರ್ಯ ಆಯಿತು, ಎಲ್ಲ ಕ್ಲೀನ್ ಇದೆ, ಎಲ್ಲ ರೂಲ್ಸ್ ಫಾಲೋ ಮಾಡ್ತಾರೆ. ನಿಮಗೆ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಗಾಡಿ ಸ್ಟಾಪ್ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಕೀನಿಯಾ ಹೋಗಿದ್ದಾರೆ, ಆಫ್ರಿಕಾಲ್ಲಿ ಹೋಗಿದ್ದಾರೆ. ಆಫ್ರಿಕಾಲಿ ಸಿವಿಲ್ ವಾರ್ ನಡೀತಾ ಇದೆ, ನಮ್ಮ GDP ಒಂದು ಕಮ್ಮಿ ಇದೆ, ಬಟ್ ಆರ್ಡರ್ ಆ್ಯಂಡ್ ಕ್ಲೆನ್ಲಿನೆಸ್ ಇಸ್ ದೇರ್. ನಮ್ಮ ಬೆಂಗಳೂರಿನಲ್ಲಿ ದೇರ್ ಆರ್ ಸ್ಟೂಡೆಂಟ್ಸ್ ಫ್ರಮ್ ರುವಾಂಡಾ ಕಾಲೇಜಲ್ಲಿ. ರುವಾಂಡಲ್ಲಿ ಎವ್ರಿ ಇಯರ್ 1 day ದೇ ಗೋ ಆ್ಯಂಡ್ ಕ್ಲೀನ್ ದೇರ್ ಸಿಟಿ. ಸೊ ಅವ್ರು ಬೆಂಗಳೂರು ಕ್ಲೀನ್ ಮಾಡ್ತಾರೆ, ರುವಾಂಡಾ ಸ್ಟೂಡೆಂಟ್ಸ್. ಅದು ಕಲ್ಚರಲ್ ಇದೆ ನಮ್ಮ ಸಿಟಿ. ಸೊ ನೀವು ಯಾವ ದೇಶ ಹೋಗಿದರೆ ಫಸ್ಟ್ ಇಂಪ್ರೆಷನ್ ಇಂದ ಕ್ಲೀನ್, ಆರ್ಡರ್ಲಿ. ಸೊ ಅವರು ಅಲ್ಲಿಂದ ನಮ್ಮ ದೇಶ ನೋಡೋಕ್ಕೆ ಬರ್ತಾರೆ, ಫಸ್ಟ್ ಇಂಪ್ರೆಷನ್ ಏನು? ಡರ್ಟಿ. ನಮ್ಮ ಬೆಂಗಳೂರು ಬರ್ತಾರೆ, ಗ್ರೋತ್ ಸಿಟಿ, ಟಾಪ್ ಸಿಟಿ ಇನ್ ದ ವರ್ಲ್ಡ್. ಔಟರ್ ರಿಂಗ್ ರೋಡ್ ಹೋಗಿ, ಎಲ್ಲಿ ಬೇಕಾದರೂ ಹೋಗಿ, ವಾಕಿಂಗ್ ಹೋಗಿದ್ರೆ ಏನಾಗುತ್ತೆ? ಸೊ ನಮಗೆ ಅದು ಒಂದು ಪ್ರಾಬ್ಲಮ್ ಆಯಿತು. ಅಂದರೆ ನಮ್ಮ ಊರಲ್ಲಿ ಒಂಥರ ನಾಚಿಕೆ ಆಗುತ್ತೆ. ಇಲ್ಲೆಲ್ಲ ಕಾರಲ್ಲಿ ಹಾಕ್ತೀವಿ, ಫಸ್ಟು ಗಾಡಿಯಲ್ಲಿ ಹಾಕಿ ತೋರಿಸ್ತೀವಿ, ವಾಕಿಂಗ್ ಯಾರು ಬರಲ್ಲ. ಸೊ ನಾವು 15 ವರ್ಷ ಅಂದರೆ ಟ್ರೈ ಮಾಡ್ತಾ ಇದ್ದೀನಿ ನಾವು ವಾಕಿಂಗ್ ಹೋಗಿ, ಹೌ ಟು ಇಂಪ್ರೂವ್, ಬಿಕಾಸ್ ಐ ಅಂಡರ್ಸ್ಟ್ಯಾಂಡ್ ದ ಇಂಪ್ಯಾಕ್ಟ್. G20 ಟೈಮಲ್ಲಿ ಸಡನ್ಲಿ ಇಂಡಿಯಾ ವಾಸ್ ಟ್ರೈಂಗ್ ಟು ಶೋ ದಟ್ ವಿ ಆರ್ ಅ ಸೂಪರ್ ಕಂಟ್ರಿ, ಬಟ್ ನಾವು ವಾಕ್ ಮಾಡೋಕ್ಕೆ ಭಯ ಆಯಿತು. ಸೊ ಐ ವರ್ಕ್ ವಿತ್ ಗೌರ್ಮೆಂಟ್ ಟು ಮೇಕ್ ವಾಕಿಂಗ್ ರೂಟ್ಸ್. ಇನ್ನು ಕಬ್ಬನ್ ಪಾರ್ಕ್ ಹೋಗಿದ್ರೆ ಅಂದರೆ ಚಿಕ್ಕ ಚಿಕ್ಕ ಗಲೀಜು ಕಾಣುತ್ತೆ ನಿಮಗೆ ಅದು. ಸೊ ಅದು ಎಲ್ಲ ಸಾಲ್ವ್ ಮಾಡೋಕ್ಕೆ ತುಂಬ ಎಫರ್ಟ್ ತೊಗೋಬೇಕು. ಸೊ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಇದೆ. ಸೊ 15 ವರ್ಷ ಅದು ಮಾಡಿ ಫೈನಲಿ ನಾವು ಡಿಸಿಷನ್ ತೊಗೊಂಡು ನಾವು ಫುಟ್ಪಾತ್ ಮೇಲೆ ಹಾಕ್ತೀವಿ. ಯಾಕೆಂದರೆ ನೋ ಒನ್ ಇಸ್ ಇನ್ ಚಾರ್ಜ್ ಆಫ್ ದ ಫುಟ್ಪಾತ್, ಯಾರು ಓನರ್ ಇಲ್ಲ. ನಾನು ಹೇಳಿದ್ದೇನೆ ರೋಡಲ್ಲಿ, ಇನ್ನೊಂದು ಸತಿ ಹೇಳ್ತೀನಿ ಇಫ್ ಐ ಆಮ್ ರಿಪೀಟಿಂಗ್ ಮೈ ಸೆಲ್ಫ್, ಬಟ್ ಸಪೋಸಿಂಗ್ ಯಾರು VIP ಬರ್ತಾರೆ, ನಾವು ಏನು ಮಾಡ್ತೀವಿ, ನಾವು ಫುಲ್ ರೋಡ್ ಬ್ಲಾಕ್ ಮಾಡ್ತೀವಿ.
10 ಕಿಲೋಮೀಟರ್ ರೋಡ್ ಬ್ಲಾಕ್ ಮಾಡ್ತೀವಿ, 1,000 ಪೊಲೀಸ್ ಮ್ಯಾನ್ ವಾಕಿ ಟಾಕಿಯಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬಿಕಾಸ್ VIP ಮೂವ್ಮೆಂಟ್ ಅಂತ. ಯಾರು VIP ಮೂವ್ಮೆಂಟ್ ಇಸ್ ಅ ಎಕ್ಸೆಪ್ಟೆಡ್ ಫ್ರೇಸ್. ಸೊ ಒಂದು ಸತಿ ನಾವು ಪೊಲೀಸ್ ಕಮಿಷನರ್ ಹತ್ರ ಡಿಸ್ಕಷನ್ ಮಾಡುವಾಗ ಕೇಳಿದ್ದೀನಿ, ಸರ್ ಒಂದು ದಿವಸ ಯಾರು VIP ಬಂದರೆ ಅವ್ರಿಗೆ ವಾಕ್ ಮಾಡಬೇಕಂದ್ರೆ ನೀವು ಏನು ಮಾಡ್ತೀರಿ, ನೀವು ಫುಟ್ಪಾತ್ ಹೆಂಗೆ ಕ್ಲೀನ್ ಮಾಡ್ತೀರಾ ಅಂದರೆ ಆಬ್ಸ್ಟಿಕಲ್ ಫ್ರೀ? ಈ ಸೈಡ್ ಆ್ಯಕ್ಚುಲಿ ಆಗಲ್ಲ, ಬಿಕಾಸ್ ದೇರ್ ಇಸ್ ನೋ ಓನರ್ ಆಫ್ ದ ಫುಟ್ಪಾತ್. ಅಂದರೆ ಫ್ಲೋ ಆಫ್ ಪೀಪಲ್, ನಾವು ಟ್ರಾಫಿಕ್ ಫ್ಲೋ ಏನೋ ರೂಲ್ಸ್ ಮಾಡ್ತಾ ಇದ್ದೀವಿ. ನಾವು ಫ್ಲೈಓವರ್ ಯಾಕೆ ಮಾಡ್ತೀವಿ ನಾವು ಅಂದರೆ ಜಂಕ್ಷನ್ ಇರಬಾರ್ದು. ಜಂಕ್ಷನ್ ಯಾಕೆ ಇರಬಾರ್ದು? ಟೈಮ್ ಹೋಗುತ್ತೆ. ಸೊ ಸಪೋಸಿಂಗ್ ಈ ಥರ ಒಂದು ಜಂಕ್ಷನ್ ಇತ್ತು, ಆಮೇಲೆ ನಾವು ಫ್ಲೈಓವರ್ ಅಂಡರ್ ಪಾಸ್ ಮಾಡಿದ್ವಿ. ಸೊ ಕಾರ್ ಹೋಗುತ್ತೆ. ಮುಂಚೆ ಪಬ್ಲಿಕ್ಗೆ ಎಲ್ಲಿಂದ ಅಲ್ಲಿ ಹೋಗೋಕ್ಕೆ ಸುಮ್ಮನೆ ಅವ್ರು ಕ್ರಾಸ್ ಮಾಡ್ತಾರಲ್ಲ, ಈಗ ಆಗಲ್ಲ. ಅವರಿಗೆ ನಾವು ಏನು ಮಾಡಿದ್ದೀವಿ? ಏನೂ ಮಾಡಿಲ್ಲ. ನಾವು ಯಾವ ಫ್ಲೈಓವರ್ ನೋಡಿ ಅಲ್ಲಿ ಕ್ರಾಸಿಂಗ್ ಇಲ್ಲ, ಜಂಕ್ಷನ್ ಇಲ್ಲ. ಮ್ಯಾಕ್ಸಿಮಮ್ ಆ್ಯಕ್ಸಿಡೆಂಟ್ಸ್ ಜಂಕ್ಷನಲ್ಲಿ ಆಗ್ತಾರೆ. ಯಾಕೆ? ಬಿಕಾಸ್ ಮುಂಚೆ ಕ್ರಾಸ್ ನಿಮ್ಮ ಮನೆ ಅಲ್ಲಿ, ನಮ್ಮ ಮನೆಯಲ್ಲಿ 20 ವರ್ಷ ನಾವು ಸುಮ್ಮನೆ ರೋಡ್ ಪಾಸ್ ಮಾಡಿ ಮೀಟಿಂಗ್ ಮಾಡ್ತೀವಿ. ಈಗ ನಮಗೆ ನೀವು ಮೀಟ್ ಮಾಡಬೇಕಂದ್ರೆ ಅರ್ಧ ಕಿಲೋಮೀಟರ್ ವಾಕ್ ಮಾಡಿಕೊಂಡು ಸ್ಕೈ ವಾಕಲ್ಲಿ ಹೋಗಿ ನಿಮಗೆ ಬರಬೇಕು. ಹೌದು, ಪ್ರಾಕ್ಟಿಕಲಿ ಇಂಪಾಸಿಬಲ್. ಯಾಕಾಯಿತು? ನಮ್ಮ ಸಿಟಿ ಡಿಸೈನಲ್ಲಿ ನಾವು ವಿ ಹ್ಯಾವ್ ನಾಟ್ ಥಾಟ್ ಅಬೌಟ್ ಪೆಡೆಸ್ಟ್ರಿಯನ್ಸ್. ನಾವು ಬರೀ ಕಾರ್ ಬಸ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಬೇಗ ಹೋಗಬೇಕು, ಟ್ರಾಫಿಕ್ ಜಾಮ್ ಆಗ್ತದೆ, 20 ನಿಮಿಷ 18 ನಿಮಿಷ ಟೈಮಿಂಗ್ ಏನೇನೋ ಮಾಡ್ತೀವಿ. ಬಟ್ ಯಾರು ಪೆಡೆಸ್ಟ್ರಿಯನ್ ಮೂವ್ಮೆಂಟ್ ಯಾರು ಮೆಜರು ಮಾಡಲ್ಲ. ಇದು ಬೆಸ್ಟ್ ಜೋಕ್. ನಾವು ಶುರು ಮಾಡಿದ್ವಿ ಫುಟ್ಪಾತ್ ಮೇಲೆ, ನಮಗೆ ಇನ್ವಿಟೇಷನ್ ಬಂತು ಕಾನ್ಫಿಡೆನ್ಸಲ್ಲಿ ಮಾತಾಡೋಕ್ಕೆ. ದೊಡ್ಡ ಮೊಬಿಲಿಟಿ ಕಾನ್ಫಿಡೆನ್ಸ್. ಮೊಬಿಲಿಟಿ ಅಂದರೆ ಬಸ್, ಮೆಟ್ರೋ, ಕಾರ್ ಎಲ್ಲ ಆಲ್ ಮೂವ್ಮೆಂಟ್ಸ್. ಸೊ ಆರ್ಗನೈಸರ್ ಕಾಲ್ಡ್ ಆ್ಯಂಡ್ ಸೆಡ್, ನಮ್ಮ ಹತ್ರ 10 ಕೀನೋಟ್ ಸ್ಪೀಕರ್ ಇದೆ ಬಟ್ ಪೆಡೆಸ್ಟ್ರಿಯನ್ಗೆ ಯಾರಿಲ್ಲ, ನೀವು ಬಂದು ಮಾತಾಡಿ. ಸೊ ನನಗೆ ಕೀನೋಟ್ ಅಡ್ರೆಸ್ ಸಿಕ್ತು ಬಿಕಾಸ್ ಫುಟ್ಪಾತ್ ಮೇಯರ್. ಅದರ್ ಸ್ಪೀಕರ್ಸ್ ವೇರ್ ಮೆಟ್ರೋ MD, BBMPC, ದೊಡ್ಡ ಸ್ಪೀಕರು. ನಾನು ರೆಪ್ರೆಸೆಂಟಿಂಗ್ ಪಾದಚಾರಿ ಧ್ವನಿ. ಅದರಲ್ಲಿ ನಾವು ಹಿಂಗೆ ಹೇಳಿದೆ, ಇನ್ ಬ್ಯಾಂಗ್ಳೂರ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ SFC ಅಂದರೆ ಸಿಗ್ನಲ್ ಫ್ರೀ ಕಾರಿಡಾರ್. ಅಂದರೆ ನಮಗೆ ಏರ್ಪೋರ್ಟ್ಗೆ ಐ ವಾಂಟ್ ಟು ಗೋ ವಿದೌಟ್ ಸ್ಟಾಪಿಂಗ್, ನಮಗೆ ಟ್ರಾಫಿಕ್ ಲೈಕ್ ಬೇಡ, ಅಂಡರ್ ಪಾಸ್, ಓವರ್ ಪಾಸ್, ಟನೆಲ್, ವಾಟ್ ಎವರ್. ಸೊ ಐ ಸೆಡ್ ಸರಿ ನೀವು ಮಾಡಿ ಪರವಾಗಿಲ್ಲ. ಬಟ್ ವೆನ್ ಯು ಮೇಕ್ SFC, ನಾವು ಪೆಡೆಸ್ಟ್ರಿಯನ್ ಯು ಆರ್ ಫೋರ್ಸಿಂಗ್ ದೆಮ್ ಟು ವಾಕ್ 500 meters. ಸೊ ಅದಕ್ಕೆ OFF ಮಾಡಿ, ಅಂದರೆ ಆಬ್ಸ್ಟಿಕಲ್ ಫ್ರೀ ಫುಟ್ಪಾತ್. ನಾವು ಹೊಸ ಟರ್ಮ್ ಕ್ರಿಯೇಟ್ ಮಾಡಿದ್ವಿ, OFF. ಸೊ ನಮಗೆ OFF, ನಿಮಗೆ SFC ಬೇಕು ತಗೊಳ್ಳಿ, ನಮಗೆ OFF ಕೊಡಿ. ನಾವು ಎಲ್ಲ ಬ್ಯಾಂಗ್ಳೂರ್ ಫ್ಲೈಓವರ್ ಹೋಗಿ ನಾವು ಒಂದು ಸರ್ವೆ ಮಾಡ್ತೀನಿ, OFF ಇದ್ದೇ ಅಲ್ವ ಅಂತ. ಸೊ ಹಂಗೆ ಶುರುವಾಯಿತು. ಆಮೇಲೆ ನಮ್ಗೆ ಗೊತ್ತಾಯ್ತು ನೋಬಡಿ ಈಸ್ ಸ್ಪೀಕಿಂಗ್ ಫಾರ್ ದ ಪೆಡೆಸ್ಟ್ರಿಯನ್. ನಾವು ಕ್ಲೈಮೇಟ್ ಆ್ಯಕ್ಷನ್ ಸಮಿಟು ಏನೇನೋ ಕಾನ್ಫರೆನ್ಸ್ ನಾವು ಮಾತಾಡ್ತೀವಿ ಸೇಮ್. ನಾವು ಐ ಆಮ್ ಎ ಪೆಡೆಸ್ಟ್ರಿಯನ್. ಇನ್ನೊಂದು ಕ್ವೆಶ್ಚನ್ ನಿಮ್ಗೆ ಕೇಳ್ತೀನಿ, ಎಷ್ಟು ಪೆಡೆಸ್ಟ್ರಿಯನ್ ಇರ್ಬೋದು ಬೆಂಗಳೂರಲ್ಲಿ? 1.4 ಕೋಟಿ ಜನಲ್ಲಿ ಎಷ್ಟು ಜನ ವಾಕಿಂಗ್ ಮಾಡ್ತಾರೆ? ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ, 10 ಲಕ್ಷ ಯಾರಿಗೆ ಗೊತ್ತಿಲ್ಲ, ಯಾರೂ ಮೆಷರ್ ಮಾಡ್ತಾ ಇಲ್ಲ. ಎಷ್ಟು ಗಾಡಿಗಳು ಇದು ಗೊತ್ತು, 1 ಕೋಟಿ ಗಾಡಿಗಳು. ಎಷ್ಟು ಮೆಟ್ರೋ ರೈಡರ್ಶಿಪ್ ಹೇಳ್ತಾರೆ, ಎಕ್ಸಾಕ್ಟ್ ರೈಡರ್ಶಿಪ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ 10 ಲಕ್ಷ ಜನ ಡೈಲಿ ಮೆಟ್ರೋ ಯೂಸ್ ಮಾಡ್ತಾರೆ, 10 ಲಕ್ಷ ಟ್ರಿಪ್ಸ್. ಬಸ್ 40 lakhs ಏನೋ ಇದೆ. ಸೊ ಅದು ಟ್ರಿಪ್ಸ್ ಏನೋ. ಎಷ್ಟು ಜನ ಇವತ್ತು MG ರೋಡಲ್ಲಿ ಎಷ್ಟು ಜನ ವಾಕಿಂಗ್ ಮಾಡಿದ್ದಾರೆ? ಸಿಂಪಲ್ ಕ್ವೆಶ್ಚನ್. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಲ್ಲ ಟಾಪ್ ಏಜೆನ್ಸಿ ಹೋಗಿ ಕೇಳಿದ್ದೀನಿ, ಯಾರು ಮೆಜರ್ ಮಾಡ್ತಾ ಇಲ್ಲ. ನಾವು ಸುಮ್ಮನೆ ಚೇರಲ್ಲಿ ಕೂತ್ಕೊಂಡು ಒಂದು ದಿವಸ ಕೌಂಟ್ ಮಾಡ್ತೀವಿ, ನಂಬರ್ ಸಿಕ್ತು. ಸೊ ವೆನ್ ಸಮಥಿಂಗ್ ಈಸ್ ನಾಟ್ ಮೆಜರ್ಡ್, ಇಟ್ ಈಸ್ ನಾಟ್ ಸಾಲ್ಡ್. ಸೊ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಔಟರ್ ರಿಂಗ್ ರೋಡ್ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಔಟರ್ ರಿಂಗ್ ರೋಡಲ್ಲಿ ಟ್ರಾಫಿಕ್ ಜಾಮ್ ಅಂತ. ಓಕೆ, ಸೊ ನಾವು ಒಂದು ಟೆಕ್ ಪಾರ್ಕ್ ಹೋಗಿ ಕೇಳಿದೆ, ನಿಮ್ಮ ಟೆಕ್ ಪಾರ್ಕಲ್ಲಿ ಎಷ್ಟು ಜನ ಇದ್ದಾರೆ? 5,000. ನಿಮ್ಮ ಟೆಕ್ ಪಾರ್ಕ್ ಎಷ್ಟು ಜನ ನಡ್ಕೊಂಡು ಬರ್ತಾರೆ? ನನಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ಪ್ರೆಸ್ಟೀಜ್ ಟೆಕ್ ಪಾರ್ಕ್ ಸರಿ, ನಾನು ಇನ್ನೊಂದು ಆಸ್ಕಿನ ಡಿಫ್ರೆಂಟ್ ವೇ. ನಿಮ್ಮ ಕೆಪಾಸಿಟಿ ಎಷ್ಟು? 5,000. ಎಷ್ಟು ಪಾರ್ಕಿಂಗ್ ಸ್ಪೇಸಸ್ ಇದೆ? 2,000. ಸೊ 3,000 ಜನ ಹೆಂಗೆ ಬರ್ತಾರೆ ವಾಕಿಂಗ್? ಅವರಿಗೆ ಸೆಪ್ರೇಟ್ ಗೇಟ್ ಇದೆಯಾ? ಯಾವಾಗಲೂ ನೋಡಿ ಟೆಕ್ ಪಾರ್ಕಲ್ಲಿ ನೀವು ವಾಕ್ ಮಾಡಬೇಕು, ಕಾರ್ ಸೇಮ್ ಗೇಟಲ್ಲಿ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಕನ್ವೀನಿಯನ್ಸ್, ಒಂದು ಸೆಕ್ಯೂರಿಟಿ ಗಾರ್ಡ್ ಇರುತ್ತೆ, ಒಂದು ಬುಕ್ಕಲ್ಲಿ ಎಂಟ್ರಿ ಮಾಡಬೇಕು. ಸೊ ಯಾರೂ ಮೆಜರ್ ಮಾಡ್ತಾಯಿಲ್ಲ. ಸೊ ನಾವು ಹೇಳಿದ್ದೀನಿ, ನಿಮ್ಮ 25-30 ಯಾರು ವಾಕ್ ಮಾಡ್ತಾರೆ? ಹೌಸ್ ಕೀಪಿಂಗ್, ಸೆಕ್ಯೂರಿಟಿ, ನಾಟ್ ಫಿಟ್ನೆಸ್ ಪೀಪಲ್. ಯಾರಿಗೆ ಸಬ್ಸಿಸ್ಟೆನ್ಸ್ ಲಿವಿಂಗ್ ಅಂದರೆ ಅವ್ರ ಆಫೀಸ್ ಹತ್ರ PGಯಲ್ಲಿ ಇರ್ತಾರೆ, 2 kilometers ವಾಕಿಂಗ್ ಬರ್ತಾರೆ. ಸೊ ಅವರಿಗೆ ನೀವು ಏನು ಯೋಚನೆ ಮಾಡ್ತಾಯಿಲ್ಲ, ನಾವು ಕಂಪ್ನಿಗಳೇ ಯಾರು ಯೋಚನೆ ಮಾಡ್ತಾಯಿಲ್ಲ ಅವರಿಗೆ. ಸೊ ನಾವು ಆ ಥರ ಸರ್ವೆ ಮಾಡಿದ್ವಿ. ಔಟರ್ ರಿಂಗ್ ರೋಡಲ್ಲಿ 20% ಆಫ್ ಪೀಪಲ್ ಹೂ ವರ್ಕ್ ಇನ್ ಔಟರ್ ರಿಂಗ್ ರೋಡ್ ವಾಕ್ ಟು ವರ್ಕ್. ನಾವೀಗ ಔಟರ್ ರಿಂಗ್ ರೋಡ್ ಯಾಕೆ ಎಕ್ಸಾಂಪಲ್ ಕೊಟ್ಟು, ಔಟರ್ ರಿಂಗ್ ರೋಡ್ ತುಂಬ ಮೀಡಿಯಾ ಬರುತ್ತೆ ಟ್ರಾಫಿಕ್ ಜಾಮ್ ಅಂತ. ಈಗ ಔಟರ್ ರಿಂಗ್ ರೋಡ್ ನಿಮ್ಗೆ ಗೊತ್ತಲ್ಲ, ಇಬ್ಲೂರು ಟು ಮಾರತಳ್ಳಿ ಮಧ್ಯದಲ್ಲಿ ಮೀಡಿಯನ್ ಇದೆ. ಸೊ ಕ್ರಾಸಿಂಗ್ ಪಾಯಿಂಟ್ಸ್ ಬರೀ 4 ಇದೆ, ಕ್ರಾಸ್ ಮಾಡೋಕ್ಕಾಗಲ್ಲ. ಹಾಂ, ಸೊ ನಮ್ಮ ಆಫೀಸಲ್ಲಿದೆ, ನಮ್ಮ ಬಸ್ ಸ್ಟಾಪಲ್ಲಿದೆ, ನಾವು ಬಸ್ಸಲ್ಲಿ ಬರ್ತೀವಿ 1 kilometer ಟು ಗೋ ಟು ಆಫೀಸ್. ಸೊ ಸಾಯಂಕಾಲ ಮೇ ಬಿ ಬಸ್ ಅಲ್ಲಿ ಬರುತ್ತೆ, ಬಟ್ ಮಿನಿಮಮ್ 1 kilometer ವಾಕ್ ನಾವು ಫೋರ್ಸ್ ಮಾಡ್ತಾ ಇದ್ದೀವಿ
ಟು ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಎಲ್ಲರೂ ಹೇಳ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಅವರಿಗೆ ಅನುಕೂಲ ಮಾಡ್ತಾಯಿಲ್ಲ. ಸೊ ಬರೀ 4 ಸ್ಕೈ ವಾಕು. ಸೊ ಆ ಥರ ನೀವು ಅನಲೈಸ್ ಮಾಡಿದ್ರೆ ನಾವು ಫುಲ್ ಸಿಟಿ ಇಸ್ ಡಿಸೈನ್ಡ್ ಫಾರ್ ಮೂವಿಂಗ್ ವೆಹಿಕಲ್ಸ್, ನಾಟ್ ಫಾರ್ ಮೂವಿಂಗ್ ಪೀಪಲ್. ಫಂಡಮೆಂಟಲ್ ಅದು. ಆ್ಯಂಡ್ ಇನ್ ಮೊಬಿಲಿಟಿ ಇಟ್ಸ್ ಅಬೌಟ್ ಮೂವಿಂಗ್ ಪೀಪಲ್, ನಾಟ್ ವೆಹಿಕಲ್ಸ್. ಸೊ ನಮ್ಮ ಎಲ್ಲ ಪ್ಲಾನಿಂಗ್ ಈಸ್ ಅಬೌಟ್ ರೋಡ್ಸ್, ಟ್ರಾಫಿಕ್ ಜಾಮ್, ಬಟ್ 80% ಆಫ್ ಪೀಪಲ್ ಆರ್ ನಾಟ್ ಇನ್ ಟ್ರಾಫಿಕ್ ಜಾಮ್. ದೇ ಆರ್ ವಾಕಿಂಗ್, ದೇ ಆರ್ ಗೋಯಿಂಗ್ ಟು ಬಸ್. ಸೊ ನಾವು ಈ ಕಾನ್ಫರೆನ್ಸಲ್ಲಿ ಹೋಗಿ ಕೇಳ್ತೀವಿ, ನೀವು ಯಾರಿಗೆ ಡಿಸೈನ್ ಮಾಡ್ತೀರಾ ನಿಮ್ಮ ಸಿಟಿ? ಸೊ ನೀವು ಇಂಜಿನಿಯರು, ನೀವು ಫುಟ್ಪಾತ್ ಕಟ್ತಾ ಇದ್ದೀರಾ. ನಾವು ಪ್ರೈವೇಟ್ ಸೆಕ್ಟ್ರಲ್ಲಿ ನಾವು ಟಾರ್ಗೆಟ್ ಕಸ್ಟಮರ್ ಅಂತ ಹೇಳ್ತಾರೆ. ಯಾರಿಗೆ ಪ್ರಾಡಕ್ಟ್ ಸೆಲ್ ಮಾಡ್ತಾರೆ, ಮೂವಿ ಯಾರಿಗೆ ಮಾಡ್ತಾರೆ. ಸೊ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನಾವು ಯಾರಿಗೆ ಮಾಡ್ತೀವಿ? ಇಂಪಾರ್ಟೆಂಟ್ ಕ್ವೆಶ್ಚನ್, ಬಿಕಾಸ್ ಇಫ್ ಯು ಡೋಂಟ್ ನೋ ಹೂ ಯು ಆರ್ ಬಿಲ್ಡಿಂಗ್ ಇಟ್ ಫಾರ್, ಯು ಡೂ ದ. ಆ್ಯಂಡ್ ಇಂಟರ್ನ್ಯಾಷನಲ್ ಮೊಬಿಲಿಟಿ ಒಂದು ರೂಲ್ ಇದೆ, 8 to 80, ಅಂದರೆ 8 to 80. 8-year-old ಚೈಲ್ಡ್, 8 ವರ್ಷದ ಮಗು, 80 ವರ್ಷದ ಅಜ್ಜಿ, ಅವರಿಗೆ ಸುರಕ್ಷಾ ಪಾದಚಾರಿ ಮಾಡು ಅಂದರೆ ದಟ್ ಈಸ್ ದ ನಾರ್ಮ್. ನಮ್ಮೂರಲ್ಲಿ ಆಗತ್ತಾ? ನೀವು ನಿಮ್ಮ ಅಜ್ಜಿಗೆ ಕಳಿಸ್ತೀರಾ ವಾಕಿಂಗ್ 1 kilometer? ಚಾನ್ಸೇ ಇಲ್ಲ. ನಿಮ್ಮ ಮಗಳು ಕಳಿಸ್ತೀರಾ ಒಬ್ಬನೇ? ಬೇರೆ ದೇಶದಲ್ಲಿ ಮಾಡ್ತಾರೆ, ನಾವು ಯಾಕೆ ಮಾಡಲ್ಲ ಹಂಗೆ? ಬಿಕಾಸ್ ವಿ ಹ್ಯಾವ್ ನಾಟ್ ಡಿಸೈನ್ಡ್ ಅವರ್ ಸಿಟಿ ಫಾರ್ ವಲ್ನರಬಲ್ ಪೀಪಲ್, ಓನ್ಲಿ ಫಾರ್ ಫಿಟ್ನೆಸ್ ಪೀಪಲ್, ಆಬ್ಸ್ಟಿಕಲ್ ಕೋರ್ಸ್ ಥರ. ಸೊ ದಟ್ ಇಸ್ ದ ರಿಯಾಲಿಟಿ. ಸೊ ನಾವು ಆ ಥರ ಕ್ವೆಶನ್ ಕಾನ್ಫರೆನ್ಸ್ ಹೋಗಿ ಕೇಳಿದ್ದೀವಿ. ಬೆಂಗಳೂರು ಇಸ್ ಬಿಂಗ್ ಡಿಸೈನ್ಡ್ ಫಾರ್ ಹೋಮ್, ಇಸ್ ಇಟ್? ಸೊ ಎಲ್ಲರೂ ದೇ ಲುಕ್ ಎಟ್ ಮೀನ್ ಸ್ಟ್ರೇಂಜ್ ಕ್ವೆಶನ್ ಕೇಳ್ತಾ ಇದ್ದಾರೆ. ಇದು ಬೇಸಿಕ್ಸ್. ಸೊ ವೆನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಸೇ ರೈಟ್ ಟು ವಾಕ್ ಇಸ್ ಅ ರೈಟ್, ಇಟ್ ಮೀನ್ಸ್ ವಿ ಹ್ಯಾವ್ ಫೇಲ್ಡ್ ಆಸ್ ಅ ಸಿಟಿ ಟು. ನಾವು 80% ಪೀಪಲ್ಗೆ ನಾವು ಬೇಸಿಕ್ ಸರ್ವಿಸ್ ಕೊಟ್ಟಿಲ್ಲ, ಬಟ್ ಅದಕ್ಕೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಫುಟ್ಪಾತ್ ಕಾಸ್ಟ್ 2 crores per kilometer, 3 crores ಅಂದರೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ? ಸೊ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂತು ನನಗೆ. ಬೆಂಗಳೂರಿನಲ್ಲಿ ಎಷ್ಟು ಸಾವಿರ ಕಿಲೋಮೀಟರ್ ರಸ್ತೆ ಇದೆ, ಓಕೆ, ಎಷ್ಟು ಸಾವಿರ ಕಿಲೋಮೀಟರ್ ಫುಟ್ಪಾತ್ ಇದೆ? ವೆರಿ ಡಿಫಿಕಲ್ಟ್ ಕ್ವೆಶನ್ ಇದು, ಬಿಕಾಸ್ ಡೇಟಾ ಇಲ್ಲ. ಬಟ್ ಮಿನಿಮಮ್ 17,000 kilometer ರಸ್ತೆ ಇದೆ, ಓಕೆ, ನಮ್ಮ BBMP ಡೇಟಾಬೇಸಲ್ಲಿ. ಆ್ಯಂಡ್ ಎಲ್ಲ ರಸ್ತೆಗೆ 2 ಫುಟ್ಪಾತ್ ಇರಬೇಕು, ಲೆಫ್ಟ್ ಆ್ಯಂಡ್ ರೈಟ್ ಇರಬೇಕು. ಸೊ ಒಂದು 35,000 ಫುಟ್ಪಾತ್, 35,000 kilometer ಫುಟ್ಪಾತ್ ಇರಬೇಕು. ಎಷ್ಟಿದೆ ಯಾರಿಗೆ ಗೊತ್ತಿಲ್ಲ, ಯಾರು ಮೆಷರ್ ಮಾಡ್ತಾ ಇಲ್ಲ. ಆ್ಯಂಡ್ ನಾವು ಈಗ ವಿಡಿಯೋ ಕ್ಯಾಮ್ರಾ ತಗೊಂಡು 100 ಜನ ಜೊತೆ ನಾವು ಫುಲ್ ಸಿಟಿ ಸರ್ವೆ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ, ಬಿಕಾಸ್ ಆ ಡೇಟಾ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ನಾವು 1 ವರ್ಷದಿಂದ ಇದು ಪ್ರಾಜೆಕ್ಟ್ ವಾಕಲೂರು ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಫುಲ್ ಸಿಟಿ ಫಸ್ಟ್ ಬೈಕಲ್ಲಿ ಹೋಗಿ ಚೆಕ್ ಮಾಡ್ತೀವಿ, ಆಮೇಲೆ ನಾವು ಸರ್ವೆ ಮಾಡ್ತಾ ಇದ್ದೀವಿ, ಆಮೇಲೆ ನಾವು ಪಬ್ಲಿಕ್ ವಾಕ್ಸ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಚೆಕ್ ಮಾಡೋಕ್ಕೆ. ವಾಕಲೂರು. ಸೊ ನಾವು ಲಾಸ್ಟ್ ಇಯರ್ ನಾವು 1,500 ಜನ ನಮ್ಮ ಜೊತೆ 100 kilometer ವಾಕ್ ಮಾಡಿದ್ವಿ. ನಾವು ಚಾಲೆಂಜ್ ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ, ನಾವು 100 kilometer ವಾಕ್ ಮಾಡಬೇಕು, ನಮ್ಮ ಜೊತೆ ಬನ್ನಿ. ನಾವು ಡೈಲಿ, ನೀವು 10,000 ಸ್ಟೆಪ್ ಮಾಡ್ತೀರಲ್ವ ಡೈಲಿ? ಹೌದು. ಎಲ್ಲಿ ಮಾಡ್ತೀರಾ? ಜಿಮ್ಮಲ್ಲಿ, ಪಾರ್ಕಲ್ಲಿ, ಎಲ್ಲ ಕಡೆ. ನಾವು ಚಾಲೆಂಜ್, ನೀವು ನಮ್ಮ ಜೊತೆ ಬನ್ನಿ, 10,000 ಸ್ಟೆಪ್ ಫುಟ್ಪಾಲ್ ಮೇಲೆ ನಾನು ಕೊಡ್ತೀನಿ. ಸೊ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಬೆಂಗಳೂರು ಹಬ್ಬ ಟೈಮಲ್ಲಿ December 1 to 15 ಡೈಲಿ ನಾವು 10,000 ಸ್ಟೆಪ್ ಮಾಡಿದ್ವಿ, ಡೈಲಿ ಬೇರೆ ರೂಟು. ನೀವು ಡೈಲಿ ನಮ್ಮ ಜೊತೆ ಬಂದರೆ 100 kilometer ನಿಮ್ಮ ಸ್ಟ್ರಾವಾ ಮೇಲೆ ಬರುತ್ತೆ. 1,500 ಜನ ಬಂದರು ಫ್ರೀ. ಸೊ ನಾವು ಎಲ್ಲ ಬೆಂಗಳೂರಲ್ಲಿ ಒಂದು ರೌಂಡ್ ಮಾಡಿಕೊಂಡು 100 kilometer ಮಾಡಿದ್ವಿ ಫುಟ್ಪಾತ್ ಮೇಲೆ. ಆ್ಯಂಡ್ ಒಂದು ರೂಲ್ ಏನಂತ, ನೀವು ಫುಟ್ಪಾತಿಂದ ಕೆಳಗಡೆ ಬಂದರೆ ಡಿಸ್ಕ್ವಾಲಿಫೈಡ್. ಆ್ಯಂಡ್ ಫುಲ್ ನಾವು ವೀಡಿಯೋಲ್ಲಿ ಮಾಡಿದ್ವಿ. ಸೊ ನಾವು ಹೆಂಗೆ ಮಾಡಿದ್ವಿ, ಫಸ್ಟ್ ನಾವು ಸರ್ವೆ ಮಾಡಿದ್ವಿ 100 kilometer. ಎಲ್ಲ ಕಿಲೋಮೀಟರ್ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದೆ. ಸೊ ನಾವು ಆ ಟೈಮಲ್ಲಿ BBMP ಜೊತೆ ಕೂತ್ಕೊಂಡು ನಾವು ಜನ ಬರ್ತಾ ಇದ್ದೀವಿ, 1 ತಿಂಗಳಲ್ಲಿ ಪ್ಲೀಸ್ ನಾವು ರಿಪೇರ್ ಮಾಡ್ಕೊಂಡು ಇಂಪ್ರೆಸ್ ಮಾಡೋಣ. ಅವ್ರು ಮಾಡಿದ್ವಿ, ಅನ್ಬಿಲೀವಬಲ್. ಸೊ ಲಾಸ್ಟ್ ಇಯರ್ ನಾವು 100 kilometer ಆನ್ ಕ್ಯಾಮರಾ ಮಾಡಿದ್ವಿ. ಆ್ಯಂಡ್ ನಾವು ಬೇರೆ ಸಿಟಿಗೆ ಚಾಲೆಂಜ್ ಮಾಡ್ತೀವಿ, ನಿಮ್ಮ ಊರಲ್ಲಿ 100 kilometer ಸಿಕ್ಕತ್ತಾ? ಡೆಲ್ಲಿಯಲ್ಲಿ ಸಿಕ್ಕಲ್ಲ. ಸೊ ನಿನ್ನೆ ಪೇಪರಲ್ಲಿ ಬಂತು, ವಾಕಬಿಲಿಟಿ ಸರ್ವೆ ಆಫ್ ಇಂಡಿಯಾ, ಬ್ಯಾಂಗ್ಳೂರ್ ಇಸ್ ಟಾಪ್. ನಿನ್ನೆ ಪೇಪರಲ್ಲಿ ಬಂತು, ಆಫ್ 12 cities, ಬೆಂಗಳೂರು, ಡೆಲ್ಲಿ, ಬಾಂಬೆ, ಲಕ್ನೋ, ಬ್ಯಾಂಗ್ಳೂರ್ ಇಸ್ ರೇಟೆಡ್ ಆಸ್ ದ ಬೆಸ್ಟ್ ಬೈ ಅ ಆರ್ಗನೈಸೇಷನ್, ಸ್ಯಾಟಲೈಟ್ ಇಮೇಜ್ರಿ ತಗೊಂಡು. ಸೊ ನಾವು ಎಷ್ಟೋ ವಿ ಆಲ್ವೇಸ್ ಕ್ರಿಟಿಸೈಸ್ ಅವರ್ ಸೆಲ್ಸ್, ಬಟ್ ವಿ ಶುಡ್ ಅಕ್ಸೆಪ್ಟ್ ದಟ್ ಸಮ್ ಪಾರ್ಟ್ಸ್ ಆಫ್ ಬ್ಯಾಂಗ್ಳೂರ್ ಹ್ಯಾವ್ ವೆರಿ ಗುಡ್ ಫುಟ್ಪಾತ್ಸ್. ತುಂಬ ಫುಟ್ಪಾತಲ್ಲಿ ಪ್ರಾಬ್ಲಮ್ ಇದೆ. ಸೊ ಫಾರ್ ಎಕ್ಸಾಂಪಲ್ 35,000 kilometerಲ್ಲಿ ಮೇ ಬಿ 400-500 ಇಸ್ ಗುಡ್. ಸೊ ಇನ್ನೂ ತುಂಬ ಇದೆ ಕೆಲಸ ಮಾಡೋಕ್ಕೆ, ಬಟ್ ಅಟ್ಲೀಸ್ಟ್ ನಮ್ಮ ಹತ್ರ ಏನೋ ರೆಫರೆನ್ಸ್ ಇದೆ, ಒಳ್ಳೆ ಫುಟ್ಪಾತ್ ಏನಿದೆ ಅಂತ. ಅಂದರೆ ಫಾರಿನ್ ಹೋಗಿ ಏನು ಸ್ಟಡಿ ಮಾಡಬೇಡ, ನಮ್ಮ ಊರಲ್ಲಿ ಗುಡ್ ಫುಟ್ಪಾತ್ಸ್ ಇದೆ. ನಾವು 100 kilometer ಮಾಡಿದ್ವಿ, ಮೋಸ್ಟ್ ಪೀಪಲ್ ಡು ನಾಟ್ ಬಿಲೀವ್. ಸೊ ನಾವು ಈಗ ನಾವೇನು, ನೀವು ರನ್ನಿಂಗ್ ಮಾಡ್ತಾ ಇದ್ದಿಲ್ವ? ಹೌದು, ನಾನು ರನ್ನಿಂಗ್ ಮಾಡ್ತಾಯಿದ್ದೀವಿ, ಅದಕ್ಕೆ ಐಡಿಯಾ ಬಂತು. ನಾವು ಫುಲ್ ಸಿಟಿ ರನ್ನಿಂಗ್ ಮಾಡ್ತಾಯಿದ್ದೀವಿ.
ಆ್ಯಂಡ್ ಆ್ಯಕ್ಚುಲಿ ಏನು ಗೊತ್ತಾ, ನೀ ರೋಡಲ್ಲಿ ರನ್ನಿಂಗ್ ಮಾಡಿದ್ರೆ ತುಂಬ ಡೇಂಜರಸ್. ಯಾಕಂದರೆ ಗಾಡಿ ಬರುತ್ತೆ, ಸಮ್ಟೈಮ್ಸ್ ಗಾಡಿ ಬ್ಲೈಂಡ್ ಸ್ಪಾಟಲ್ಲಿ ಬರುತ್ತೆ, ಆ್ಯಂಡ್ ನಾವು ರನ್ನಿಂಗ್ ಮಾಡುವಾಗ ವಿ ಕ್ಯಾನ್ ಗೆಟ್ ಕಿಲ್ಡ್. ಸೊ ನಮಗೆ ಸೇಫ್ಟಿ ಇಶ್ಯೂಸ್ ಬಂತು. ಸೊ ನಾವು ಫುಟ್ಪಾತ್ ಮೇಲೆ ರನ್ನಿಂಗ್ ಶುರು ಮಾಡಿದ್ವಿ ಫಾರ್ ಪರ್ಸನಲ್ ಸೇಫ್ಟಿ. ಅದಕ್ಕೆ ಹೇಳಿದೆ ಸೆಲ್ಫಿಶ್. ಸಪೋಸಿಂಗ್ ನಾವು ಫುಟ್ಪಾತ್ ಮೇಲೆ ಓಡ್ಬೋದು, ನಾವು ಮ್ಯೂಸಿಕ್ ಹಾಕೊಂಡು ಪಾಡ್ಕಾಸ್ಟ್ಗಳು ಐ ಕ್ಯಾನ್ ರನ್ ಅಲ್ವಾ. ಈಗ ಇಟ್ಸ್ ನಾಟ್ ಸೇಫ್ ಟು ರನ್ ವಿತ್ ಮ್ಯೂಸಿಕ್. ಸಪೋಸಿಂಗ್ ಯು ಆರ್ ಡ್ರೈವಿಂಗ್, ನಿಮ್ಮ ಮುಂದೆ ರನ್ನರ್ ಇದೆ ವಿತ್ ಮ್ಯೂಸಿಕ್, ಸೇಫ್. ಆಮೇಲೆ ಸೊ ನಾವು ರನ್ನರ್ ಗ್ರೂಪಲ್ಲಿ ಒಂದು ಡಿಸ್ಕಷನ್ ಮಾಡಿದ್ವಿ. ಸಪೋಸಿಂಗ್ ರನ್ನಿಂಗ್ ಟೈಮಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಯಾರು ತಪ್ಪು? ಈಸ್ ರೋಡ್ ರನ್ನಿಂಗ್ ಲೀಗಲ್? ನೋ. ನೋ. ಸೊ ಕೇಸ್, ಸಪೋಸಿಂಗ್ ದರ್ ಇಸ್ ಅ ಕೇಸ್, ನಾವು ಗಾಡಿ ಓಡಿಸ್ತಾ ಇದ್ದೀವಿ, ರನ್ನಿಂಗ್ ಮಾಡ್ತಾರೆ, ಆಕ್ಸಿಡೆಂಟ್ ಆಯಿತು, ಅವ್ನು ರೋಡಿಗೆ ಬಂದ, ಅವ್ರು ತಪ್ಪು, ಅದು ಜಂಕ್ಷನ್. ಬಟ್ ಎಲ್ಲ ರನ್ನರ್ ರೋಡಲ್ಲಿ ಓಡ್ತಾರಲ್ವಾ. ಸೊ ಐ ಸೈಡ್ ಇಲ್ಲ, ಐ ಆಮ್ ಗೋನ್ ಟು ರನ್ ಆನ್ ಫುಟ್ಪಾತ್ ಫಾರ್ ಮೈ ಓನ್ ಸೇಫ್ಟಿ. ಆ್ಯಂಡ್ ಅದಕ್ಕೆ ನಮ್ಮ ಐಡಿಯಾ ಬಂತು ದಟ್ ಲೈಕ್ ಬೆಂಗಳೂರಲ್ಲಿ ತುಂಬ ಫುಟ್ಪಾತ್ ಮೇಲೆ ರನ್ನಿಂಗ್ ಆಗುತ್ತೆ, ಆ್ಯಕ್ಚುಲಿ ಆಗುತ್ತೆ. ಆ್ಯಂಡ್ ಅದರಿಂದ ಐಡಿಯಾ ಬಂತು, ನಾವು ಫುಟ್ಪಾತ್ ರನ್ ಶುರು ಮಾಡಿದ್ವಿ ಅಂತ. ಸೊ ಲಾಸ್ಟ್ ಇಯರ್ ನಾವು ವರ್ಲ್ಡ್ಸ್ ಫಸ್ಟ್ 10 ಕಿಲೋಮೀಟರ್ ಫುಟ್ಪಾತ್ ರನ್ ಬ್ಯಾಂಗ್ಳೂರಲ್ಲಿ ನಾನು ಆರ್ಗನೈಸ್ ಮಾಡಿದ್ದೀನಿ. October 2nd ಆನ್ ಗಾಂಧಿ ಜಯಂತಿ. ಆ್ಯಂಡ್ ನಾವು ಟೈಮ್ಸ್ ಆಫ್ ಇಂಡಿಯಾ ಹೇಳಿದ್ವಿ, ನಾವು ನಾಳೆ ರೇಸ್ ಇದೆ, ಫ್ರೀ ಎಂಟ್ರಿ. 70 ಜನ ಬಂದರು 7 AM ರನ್ನಿಂಗ್ ಮಾಡೋಕ್ಕೆ, ಸೀನಿಯರ್ ಸಿಟಿಸನ್ಸ್, ಕಿಡ್ಸ್. ಆ್ಯಂಡ್ ನಾವು ಏನು ಗ್ಯಾರಂಟಿ ಕೊಟ್ಟು, ನಾವು 10 ಕಿಲೋಮೀಟರ್ ಟ್ರ್ಯಾಕ್ ಕೊಡ್ತೀನಿ, ನಾನು ಟೆಸ್ಟ್ ಮಾಡಿದ್ದೀನಿ ಅಂತ. ಬಟ್ ಒನ್ ಕಂಡೀಷನ್, ರನ್ನಿಂಗ್ ಆದಮೇಲೆ ನೀವು ಒಂದು ಸ್ಕೋರ್ ಬೋರ್ಡಲ್ಲಿ ಫಿಲ್ ಮಾಡಬೇಕು, ಎಷ್ಟು ಅಡ್ಡ ನೋಡಿದ್ದೀರಾ ನೀವು, ಲೈಕ್ ಪಬ್ಲಿಕ್ ಫೀಡ್ಬ್ಯಾಕ್. ಸೊ ನಾವು 10 ಕಿಲೋಮೀಟರ್ ರನ್ನಿಂಗ್ ಮಾಡಿದ್ವಿ. ನಮ್ಮ ಜೊತೆ ಝೋನಲ್ ಕಮಿಷನರ್ ಬಂದರು, ಪೊಲೀಸ್ ಬಂದರು. ಎಂಡಲ್ಲಿ ಒಂದು ದೊಡ್ಡ ವೈಟ್ ಬೋರ್ಡಲ್ಲಿ ಹೆಸರು, ಎಷ್ಟು ಅಡ್ಡ. ಸಮ್ ಪೀಪಲ್ ಸೈಡ್ 2 ಅಡ್ಡ, 5 ಅಡ್ಡ 10 ಕಿಲೋಮೀಟ್ರಲ್ಲಿ. ರೇಸ್ ಸ್ಟಾರ್ಟಿಂಗ್ ಮಾಡಿ ಮುಂಚೆ ನಾನು ಕೇಳಿದ್ದೀನಿ, ಎಷ್ಟು ಅಡ್ಡ ಸಿಗ್ಬೋದು? ಎಲ್ಲರೂ 100 ಸಿಗ್ಬೋದು, 200 ಸಿಗ್ಬೋದು. ಎಂಡಲ್ಲಿ ಬರೀ 10 ಸಿಕ್ತು. ಸೊ ಸಡನ್ಲಿ ಏನು ಗೊತ್ತಾ, ನಾವು ಜಾಸ್ತಿ ಕ್ರಿಟಿಸೈಸ್ ಮಾಡ್ತಾ ಇದ್ದೀವಿ, ಆ್ಯಕ್ಚುಲಿ ಡೇಟಾ ನೋಡಲ್ಲ. ಸೊ ನಾವು ಆ ರಿಪೋರ್ಟ್ ಹೋಗಿ BBMP ಕಮಿಷನ್ ನೋಡಪ್ಪ, ಒಂದು 70 ಜನ 10 ಕಿಲೋಮೀಟರ್ ರನ್ನಿಂಗ್ ಮಾಡಿಕೊಂಡು ಆ್ಯಾವ್ರೇಜ್ ಅಡ್ಡ ಇಸ್ 5. ಅವ್ರ ರೆಸ್ಪಾನ್ಸ್ ಏನು ಗೊತ್ತಾ, ಯಾವ 5 ಕೊಡಿ, ನಾವು 0 ಮಾಡ್ತೀನಿ. ಇನ್ಸೆಂಟಿವ್ ಚೇಂಜ್ ಆಗುತ್ತೆ. ನಾವು ಫುಟ್ಪಾತ್ ಸರಿ ಇಲ್ಲ ಅಂತ ಸುಮ್ಮನೆ ನಾವು ಕ್ರಿಟಿಸೈಸ್ ಮಾಡಿದ್ರೆ, ನಮ್ಮ ಸರ್ಕಾರಕ್ಕೆ ಇನ್ಸೆಂಟಿವ್ ಎಲ್ಲ ಏನು ಮಾಡೋದು, ಏನೋ ಮಾಡಿದ್ರೆ ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ನೀವು ಈ ಥರ ಎಕ್ಸಸೈಸ್ ಮಾಡಿದರೆ, ನೀವು ಫಸ್ಟ್ ರಿಪೇರ್ ಮಾಡಿ, ಆಮೇಲೆ ಜನಕ್ಕೆ ಕರಿ, ವಾಕಿಂಗ್ ಮಾಡಿಸಿ, ಫೀಡ್ಬ್ಯಾಕ್ ತಗೊಳ್ಳಿ, ಪಾಸಿಟಿವ್ ಫೀಡ್ಬ್ಯಾಕ್, ಆಮೇಲೆ ಚೇಂಜ್ ಆಗುತ್ತೆ. ಸೊ ಅದು ನಮ್ಮ ವಾಕಲ್ ಪ್ರಾಜೆಕ್ಟ್. ಅದೇ ಲಾಸ್ಟ್ ಇಯರ್ ನಾವು 100 ಕಿಲೋಮೀಟರ್ ವಾಕಿಂಗ್ ಮಾಡಿಕೊಂಡು ಫೀಡ್ಬ್ಯಾಕ್ ತಗೊಂಡಿದ್ದೀವಿ ಪಬ್ಲಿಕ್ಕಿಂದ. ಎಲ್ಲರೂ ಹೇಳ್ತಾರೆ ಸೂಪರ್ ಫುಟ್ಬ್ಯಾಕ್. ಸೊ ನಾನು ಹೇಳ್ತಾ ಇಲ್ಲ. ದ ಮ್ಯಾಕ್ಸಿಮಮ್ ಎಕ್ಸಸೈಸ್ ದಟ್ ಇಂಡಿಯನ್ಸ್ ಡೂ ಇಸ್ ವಾಕಿಂಗ್. ನಾವು ಮನೆ ಕಟ್ಟಿದ್ದೀವಿ, ನಾವು ಪಾರ್ಕಿಂಗ್ ಬೇಸ್ಮೆಂಟ್ ಏನು ಮಾಡಿಲ್ಲ, ನಮ್ಮ ಹತ್ರ 3 ಗಾಡಿ ಇದೆ. ಸೊ ನಾವು ಮನೆ ಆಚೆ ಪಾರ್ಕ್ ಮಾಡ್ತೀವಿ. ನಾಳೆ ಒಂದು ಲಾ ಬಂದರೆ ಪಾರ್ಕಿಂಗ್ ಪಾಲಿಸಿ ಯು ಕೆನಾಟ್ ಪಾರ್ಕ್, ದಿಲ್ ಬಿ ಪ್ರೊಟೆಸ್ಟ್ಸ್. ಚೆನ್ನೈಯಿಂದ ಒಂದು ಪೋಸ್ಟ್ ನೋಡಿದ್ವಿ, ಬೆಂಗಳೂರಲ್ಲಿ ಮಾಡ್ತಾರೆ, ನಾವೇ ಮಾಡಬೇಕು. ನಮ್ಮ ದೇಶದಲ್ಲಿ ಯಾರು ಸ್ಪೋರ್ಟ್ ಜಾಸ್ತಿ ಮಾಡಲ್ಲ, ನಾವು ಬರೀ TV ಸ್ಪೋರ್ಟ್ ನೋಡ್ತೀವಿ, IPL ನೋಡ್ತೀವಿ, ವರ್ಲ್ಡ್ ಕಪ್ ನೋಡ್ತೀವಿ. ಬೆಂಗಳೂರಲ್ಲಿ ಇಷ್ಟು ಜೋಶ್ ಇದೆ ಜನಕ್ಕೆ. ದೇ ನೀಡ್ ಆಪರ್ಚುನಿಟಿ ಟು ಲವ್ ದ ಸಿಟಿ, ವೆದರ್ ಇಟ್ ಇಸ್ ಲೋಕಲ್ ಆರ್ ಇಮಿಗ್ರೆಂಟ್. ಸೊ ಒಂದು ಥಿಯರಿ ನಾವು ಮಾಡಿದ್ವಿ, ಇಟ್ ಇಸ್ ಅಬ್ರಿವೇಷನ್ ಇಸ್ WTF.